ಶ್ರೀಧರ ಶ್ರೀಧರ ರಾಮತೀರ್ಥದ ಶ್ರೀಧರಾಶ್ರಮದ ಸುವರ್ಣ ಮಹೋತ್ಸವ ನುಡಿಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವೀನಾ ಶೆಟ್. ಶ್ರೀಧರ ಶ್ರೀಧರ ಜಾನಕಿ ಅಕ್ಕ ಮತ್ತು ಜನಾರ್ದನ ರಾಮದಾಸಿಯವರು ದತ್ತಾತ್ರೇಯನ ಅವತಾರ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಚಿಂತನೆಯನ್ನೇ ಉಸಿರಾಗಿಸಿಕೊಂಡು ಅದನ್ನು ಜಗತ್ತಿಗೆ ಸಾರುತ್ತಾ ಬಂದು 50 ವರ್ಷಗಳಾದವು. ಈ ಹಿನ್ನೆಲೆಯಲ್ಲಿ ರಾಮತೀರ್ಥದಲ್ಲಿರುವ ಶ್ರೀಧರರ ಪಾದುಕಾ ಮಂದಿರದ ಸುವರ್ಣ ಮಹೋತ್ಸವವನ್ನು ಆಚರಿಸಲಾಯಿತು. ಶ್ರೀಧರರ ಭಕ್ತರ ಸಹಕಾರದಿಂದ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಉಪಸ್ಥಿತಿಯಲ್ಲಿ ಸುವರ್ಣ ಮಹೋತ್ಸವ ಅರ್ಥಗರ್ಭಿತವಾಗಿ ಜರುಗಿದ್ದು ವಿಶೇಷವಾಗಿತ್ತು. ಹಾಗಾದರೆ ಶ್ರೀಧರರ ಪಾದುಕಾ ಮಂದಿರದಲ್ಲಿ ಜರುಗಿದ ವಿಶೇಷ ಕಾರ್ಯಕ್ರಮಗಳನ್ನು ತೋರಿಸ್ತೀವಿ, ನೋಡಿ. ಗೋಪಾಲ
ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಮಾಡ್ತಾ ಇದ್ದೀವಿ. ಅದರ ಮೊದಲು ಸಮರ್ಥ ರಾಮದಾಸರ ಒಂದು ಗೀತೆಯನ್ನು ನಾವು ಆಡಿಯೋ ಮೂಲಕ ಕೇಳೋಣ. ಗುರುಗಳ ಆಗಮನದ ಮೊದಲು ಎಷ್ಟು ನಾಮಸ್ಮರಣೆ ಅಷ್ಟು ಸಾಧ್ಯ. शिवाय ओम नमः 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 शिवाय शिवाय ओम नमः 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 शिवाय ಎಲ್ಲರೂ ಗಟ್ಟಿ ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ
नमः शिवाय ओम 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 नमः नमः शिवाय ओम नमः शिवाय ओम नमः शिवाय ओम नमः शिवाय ओम नमः शिवाय शिवाय अंतरिक्षं विश्वरूप आवेश तमर्कैरभ्यर्च्यन्ति वक्षं ब्रह्मसन्तं ब्रह्मणा वर्धयन्तः ब्रह्मदेवायतमेत ब्रह्म विश्वमिदं जगत् अन्तरस्मिन् लोकाः अन्तर्विश्वमिदं जगत् हिरण्ये ऋषिरश्रेषु पुरुषेषु कोशो
स्वराडसे इंद्राय त्वा तेजस्पते तेजस्पन्दग्श्रेणामे इंद्राय त्वा युष्मदायुष्मन्दग्श्रेणामे इंद्राय त्वा पयस्पते पयस्पन्दग्श्रेणामे इंद्राय त्वा युष्मदायुष्मन्दग्श्रेणामे वयस्पदस्त्वमे मुखं इच्छामि आयुष्मदत्वमे मुखम् आयुष्मच्छिरोऽस्तु मे आयुष्मान् विश्वदत्पत्यम् स्वयंभं सत्यं ನಮಸ್ಕಾರ. ಪರಮ ಪೂಜ್ಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಆಗಮಿಸ್ತಾ ಇದ್ದಾರೆ. ಎಲ್ಲರ ಪರವಾಗಿ ಅವರ ಪಾದಾರವಿಂದಗಳಿಗೆ ನಮಿಸುತ್ತಾ ಪರಮ ಪೂಜ್ಯರು ಮತ್ತು ಅವರ ಪರಿವಾರದವರಿಗೆ ವೇದಿಕೆಯ ಮೇಲ್ಗಡೆ ಪ್ರತ್ಯೇಕವಾದ ಸ್ಥಳಾವಕಾಶ ಇದೆ. ಬಂದು ನಮ್ಮ ಸ್ಥಾನವನ್ನು ಅಲಂಕರಿಸಬೇಕಾಗಿ ಸಾರ್ವಜನಿಕರು ಆಗಮಿಸಿ ತಮ್ಮ ಸ್ಥಾನ ಅಲಂಕರಿಸಬೇಕಾಗಿ ಬಂಧುಗಳೇ, ಸಾರ್ವಜನಿಕರೆಲ್ಲರೂ ದಯವಿಟ್ಟು ಬಂದು ತಮ್ಮ ಆಸನವನ್ನು ಅಲಂಕರಿಸಬೇಕಾಗಿ. ಪರಮ ಪೂಜ್ಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ ಅವರನ್ನ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಪ್ರಣಾಮಗಳೊಂದಿಗೆ ಸ್ವಾಗತಿಸ್ತಾ ಇದ್ದಾರೆ. ಸುಂದರ ವದನನೇ ನಂದಗೋಪಿಯ ಕಂದ ತೋರೋ ಮುಕುಂದನೇ ಮುಂದೆ ದಾರಿ ಕಾಣದೆ ಕುಂದಿದೆ ನಿಂದಯ ಪಾದರವಿಂದವ ತೋರೋ ಮುಕುಂದನೇ ಕೃಷ್ಣನೇ ಕೃಷ್ಣನೇ. ವಸುಧಾಜಿ ಮತ್ತು MS ಗಿರಿದವರು ಇವರಿಗೆ ಧನ್ಯವಾದಗಳು. ಭಕ್ತ ಚಾತಕ ಮೇಘಾಯ ಸದ್ಬೋಧ ಜಲವರ್ಷಿಣೆ ಆತ್ಮಾನಂದಾನ್ನದಾತ್ರೆ ಚ ಶ್ರೀಕೃಷ್ಣಾಯ ನಮೋ ನಮಃ. ಶ್ರೀಧರರು ಮುಕ್ತರಾಗಿ 50 ವರ್ಷಗಳಾದವು. ಶ್ರೀಧರರು ಬದುಕಿದ್ದಾಗ 13 ವರ್ಷಗಳ ಕಾಲ ಗುರು ಶ್ರೀಧರರ ಪದತಲಗಳಲ್ಲಿ ಸೇವೆ ಮಾಡಿಕೊಂಡಿರುವ ಪರಮ ಭಾಗ್ಯ ಪಡೆದವರು ಜಾನಕಿ ಅಕ್ಕ ಮತ್ತು ಜನಾರ್ದನ ರಾಮದಾಸಿ. ಶ್ರೀಧರರು ನೆಟ್ಟ ಔದಂಬರದಡಿ ಅವರೂ ಕೂಡ ಇಲ್ಲಿ ನೆಲೆ ನಿಂತು 50 ವರ್ಷಗಳಾದವು. ಶ್ರೀಧರರಿಂದ ಪಡೆದ ಪಾದುಕಗಳನ್ನು ತ್ರಿಕಾಲ ಪೂಜೆ ಮಾಡುತ್ತಾ ಅವರು ಇಲ್ಲಿ ನೆಲೆ ನಿಂತಿದ್ದಾರೆ. ಶ್ರೀಧರರ ಇಚ್ಛೆಯಂತೆ ಅವರ ಸ್ತೋತ್ರ ಪ್ರವಚನಗಳನ್ನು ಕೃತಿರೂಪಗಳಲ್ಲಿ ಅನ್ಯಾನ್ಯರ ಸಹಾಯ ಪಡೆದು ಪ್ರಕಟಿಸಿ ಪೂರ್ಣಗೊಳಿಸಿದ್ದಾರೆ. ಆ ಎಲ್ಲ ಕೃತಿಗಳನ್ನು ಇವತ್ತು ಕೃಷ್ಣಾರ್ಪಣಗೊಳಿಸುವುದಕ್ಕೆ ಪರಮಪೂಜ್ಯ ಶ್ರೀಪಾದ ವಿಶ್ವಪ್ರಸನ್ನ ತೀರ್ಥರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ವೇದಘೋಷದೊಂದಿಗೆ ಚಾಲನೆ ನೀಡಬೇಕಾಗಿ ವೈದಿಕ ವೃಂದದವರಲ್ಲಿ ವಿನಂತಿಸ್ತಾ ಇದ್ದೇವೆ. ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ
विकापं परमेश्वभूतं यत्पुण्डरीकं पुरमध्यसद्गुस्तं वर्धाविलग्नं गगनं विशोकस्तस्मिन् यदन्तस्तदुपासितव्यम् यो वेदादो स्वरप्रोक्तो वेदान्तेन तस्य प्रकृतिरस्य यः परः स महेश्वरः। ಪ್ರಭು ಶ್ರೀರಾಮದೇವರಲ್ಲಿ ನಮಸ್ಕರಿಸಿ, ಪೂಜ್ಯ ಶ್ರೀ ಶ್ರೀಧರ ಪಾದುಕೆಗೆ ನಮಸ್ಕರಿಸಿ, ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳ ಚರಣಗಳಿಗೆ ನಮಸ್ಕರಿಸಿ, ನಾನು ಈ ಶ್ರೀಧರಾಶ್ರಮವನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ಜನಾರ್ದನ ರಾಮದಾಸಿ ಅವರ ಮತ್ತು ಜಾನಕಿ ಅಕ್ಕ ಅವರ ಪರವಾಗಿ ಸ್ವಾಗತಿಸೋದಕ್ಕೆ, ಪರಿಚಯಿಸೋದಕ್ಕೆ ನಿಂತಿದ್ದೇನೆ. ಬಂಧುಗಳೇ, ಪೂಜ್ಯ ವಿಶ್ವೇಶ್ವರ ತೀರ್ಥ ಶ್ರೀಪಾದರು 50 ವರ್ಷಗಳ ಹಿಂದೆ ಈ ರಾಮತೀರ್ಥದ ಆಶ್ರಮಕ್ಕೆ ಬಂದು ಉಳಿದು ಇಲ್ಲಿಯ ಪರಿಸರ ತುಂಬ ಚೆನ್ನಾಗಿದೆ, ಆಶ್ರಮ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಆಶ್ರಮವನ್ನು ನೋಡಿಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಪುಸ್ತಕಗಳನ್ನು ಮುದ್ರಣ ಮಾಡಿ ಶ್ರೀಧರರ ಸಂದೇಶಗಳು ಶತಮಾನಗಳ ಕಾಲ ಜನಗಳಿಗೆ ಸಿಗಬೇಕು ಅನ್ನುವಂಥ ಆಶೀರ್ವಾದ ಮಾಡಿ
ಮೊದಲನೇ ಪುಸ್ತಕವನ್ನು ಬಿಡುಗಡೆ ಮಾಡಿ ಆಶೀರ್ವದಿಸಿದರು. ಈ ಆಶ್ರಮ ಶುರುವಾಗಿ 50 ವರ್ಷ ಆಗಿದೆ. ಆವಾಗ ವಿಶ್ವೇಶ್ವರ ತೀರ್ಥ ಶ್ರೀಪಾದವರು ಕೃಷ್ಣನ ಆಶೀರ್ವಾದ ತಂದಿದ್ದರು. ಇವತ್ತು ವಿಶ್ವಪ್ರಸನ್ನ ತೀರ್ಥರು ಶ್ರೀರಾಮ ಮತ್ತು ಶ್ರೀಕೃಷ್ಣ ಇಬ್ಬರ ಆಶೀರ್ವಾದವನ್ನು ತಂದಿದ್ದಾರೆ ಅಂತ ನಾವು ನಂಬಿಕೊಂಡಿದ್ದೇವೆ. 50 ವರ್ಷದ ಹಿಂದೆ ಇಲ್ಲಿ ಏನೂ ಇರಲಿಲ್ಲ. ಒಂದಿಷ್ಟು ಗಿಡಮರ, ಸಣ್ಣ ಪುಟ್ಟ ಆಶ್ರಮ ಇತ್ತು. ಶ್ರೀಧರರು ವರದಹಳ್ಳಿಯಲ್ಲಿ ಮುಕ್ತರಾದ ಮೇಲೆ ದಿಕ್ಕು ತೋಚದೆ ಏನು ಮಾಡಬೇಕು ಅನ್ನೋ ತೋಚದೆ ಜಾನಕಮ್ಮ ಇಲ್ಲಿದ್ದಾರೆ. ಅವರಿಗೆ 95 ವರ್ಷ. ಈಗ ಜನಾರ್ದನ್ ಅವರಿದ್ದಾರೆ, ಅವರಿಗೆ 80 ವರ್ಷ. ಅವರು ಬಾಲ್ಯದಲ್ಲಿ ಶ್ರೀಧರ ಆಶ್ರಮಕ್ಕೆ ಹೋದವರು. ಏನು ವ್ಯವಹಾರ ಗೊತ್ತಿಲ್ಲ. ಅತ್ಯಂತ ಅಪೂರ್ವವಾದ ರೀತಿಯಲ್ಲಿ ಶ್ರೀಧರರ ಸೇವೆ ಮಾಡಿಕೊಂಡು 50 ವರ್ಷ ಅಲ್ಲಿ ಸುಮಾರು ವರ್ಷ ಕಳೆದು 50 ವರ್ಷ ಹಿಂದೆ ಇಲ್ಲಿ ಬಂದರು. ಬರುವಾಗ ಏನಿರಲಿಲ್ಲ. ಈ ಕುಟೀರದಲ್ಲಿ ಶ್ರೀಧರ ಸ್ವಾಮಿಗಳಿದ್ದರು. ಹೀಗೆ ಅವರು ಔದಂಬರ ವೃಕ್ಷವನ್ನು ನೆಟ್ಟಿದ್ದರು. ಅವರು 80 ವರ್ಷಗಳ ಹಿಂದೆ ದತ್ತಮೂರ್ತಿಯನ್ನು ಸ್ಥಾಪನೆ ಮಾಡಿದರು. ಅಲ್ಲಿ ರಾಮತೀರ್ಥದ ಕೆಳಗಡೆ ಒಂದು ಗುಹೆ ಇದೆ, ಅಲ್ಲಿ ತಪಸ್ಸು ಮಾಡಿ ಇಲ್ಲಿ ಬಂದು ವಿಶ್ರಾಂತಿ ಪಡೀತಾ ಇದ್ದರು. ಈ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ಆ ಕಾಲದಲ್ಲಿ ಸುಬ್ಬಾ ಭಟ್ರು ಬಹಳ ಒಳ್ಳೆಯ ಮನುಷ್ಯ, ದೊಡ್ಡ ಮನುಷ್ಯ, ವಿದ್ವಾಂಸ. ಅವರು ಇಲ್ಲಿ ಉಳಿಯೋದಕ್ಕೆ ಜನಾರ್ದನ, ಜಾನಕಕ್ಕ ಅವರಿಗೆ ಅವಕಾಶ ಮಾಡಿಕೊಟ್ರು. ಹಾಗೆ ಇಲ್ಲಿ ಸೇವಾ ಪಟ್ಟಿಯೇ ಇಲ್ಲ. ಯಾವ ಹಣದ ಅಥವಾ ಲೋಭದ ಸ್ವಂತದ ಯಾವ ವ್ಯವಹಾರವೂ ಇಲ್ಲದೆ 50 ವರ್ಷಗಳ ಕಾಲ ಸತತವಾಗಿ ಶ್ರೀಧರ ಪಾದುಕೆಗೆ ಅಭಿಷೇಕ ಮಾಡ್ತಾ, ಪೂಜೆ ಮಾಡ್ತಾ, ಭಕ್ತರು ಏನು ಕಾಣಿಕೆಯನ್ನು ಪಾದುಕೆ ಹಾಕ್ತಾರೋ ಅದನ್ನು ಬಳಸ್ಕೊಂಡು ಈ ಆಶ್ರಮವನ್ನು ಕಟ್ಟಿ ನಿಲ್ಲಿಸಿರ್ತಕ್ಕಂಥ ಕೀರ್ತಿ ಜನಾರ್ದನ ಅವ್ರದ್ದು, ಜಾನಕಕ್ಕ ಅವ್ರದ್ದು. ಅವರು ಶ್ರೀಧರರ ಮಾತುಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಶ್ರೀಧರರು ಹೀಗೆ ರಾಮದಾಸರ ಅವತಾರವಾದಂಥ ಶ್ರೀಧರ ಸ್ವಾಮಿಗಳು ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ, ಆದರೂ ಸನ್ಯಾಸ ತಗೊಂಡಿದ್ದು ಉತ್ತರ ಕನ್ನಡ ಜಿಲ್ಲೆಗೆ ಬಂದು ಸಿರ್ಸಿ ಶೀಗೆಹಳ್ಳಿಯ ಶಿವಾನಂದ ಸ್ವಾಮಿಗಳಿಂದ. ಆದ್ದರಿಂದ ಉತ್ತರ ಕನ್ನಡ ಜಿಲ್ಲೆಗೆ ತುಂಬ ಭಕ್ತಿ ಇದೆ. ಆವಾಗ ಅವರು ಪ್ರತಿಜ್ಞೆ ಮಾಡಿದರು, ನಾನು ಮಠಾಧೀಶ ಆಗೋದಿಲ್ಲ, ನಾನು ದ್ರವ್ಯವನ್ನು ಕೈಯಿಂದ ಮುಟ್ಟೋದಿಲ್ಲ, ಅದನ್ನೇ ಬ್ರಹ್ಮಚರ್ಯ ಪಾಲಿಸ್ತೇನೆ, ಲೋಕದ ಹೆಣ್ಣು ಮಕ್ಕಳನ್ನೆಲ್ಲ ನಾನು ತಾಯಿಯಂತೆ ತಂಗಿಯಂತೆ ನೋಡ್ತೇನೆ ಅನ್ನುವಂಥ ಒಂದು ಇದನ್ನು ಜೀವನದುದ್ದಕ್ಕೂ ಕೂಡ ನಡೆಸಿದರು. ಯಾರೇ ಭಕ್ತರು ಪಾದಗಾಣಿಕೆ ಕೊಟ್ಟರು ಕೂಡ ಅದನ್ನು ಆ ಊರಿನ ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಕೊಟ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದರು. ಅವರಿಲ್ಲೇ ಒಂದು ಸಹ್ಯಾದ್ರಿಯ ಗುಡ್ಡದ ಮೇಲೆ ಕರಿಕಾನ ಪರಮೇಶ್ವರಿ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಇದೆಲ್ಲಕ್ಕಿಂತ ವಿಶೇಷವಾಗಿ ನಾನು ಶ್ರೀಗಳ ಹತ್ರ ವಿನಂತಿ ಮಾಡಿಕೊಳ್ಳೋದು ಅಂದರೆ, ಎಷ್ಟೆಲ್ಲ ಸಾಧುಗಳು, ಸನ್ಯಾಸಿಗಳು, ಸಂತರು ಸಮಾಜದಲ್ಲಿ ಆಗ್ತಾ ಹೋಗ್ತಾ ಇರ್ತಾರೆ. ಅವರ ಕಾಲದ ನಂತರ ಅವರೊಂದು ಪವಾಡ ಪುರುಷರಾಗ್ತಾರೆ, ಮೂರ್ತಿ ರೂಪದಲ್ಲಿ ನಿಂತಾರೆ, ಅವರ ಚಿಂತನೆಗಳು ಮರೆತು ಹೋಗ್ತದೆ. ಆದರೆ ಜನಾರ್ದನ್ ಅವರು, ಜಾನಕಕ್ಕ ಅವರು ಕಷ್ಟಪಟ್ಟು ಶ್ರೀಧರ ಎಲ್ಲ ಪ್ರವಚನವನ್ನು ಕೃತಿ ರೂಪದಲ್ಲಿ ಅತ್ಯದ್ಭುತವಾಗಿ ಮುದ್ರಣ ಮಾಡಿದ್ದಾರೆ. ಅದು ಆವಾಗ ಒಂದು ರೆಕಾರ್ಡಿಂಗ್, ಸಾದಾ ಸ್ಕೂಲ್ ರೆಕಾರ್ಡಿಂಗ್ನಲ್ಲಿತ್ತು. ಅದನ್ನು ಸೋತಿ ನಾಗರಾಜರಾಯರು ಅಂತ ಭಾಳ ದೊಡ್ಡ ವಿದ್ವಾಂಸರು ಅವರು, ಮತ್ತು ವೆಂಕಟರಮಣ ಟಿ ಭಟ್, ಇಬ್ಬರು ವೆಂಕಟರಮಣ ಭಟ್ರು ಒಬ್ಬರಿಲ್ಲೇ ಇದ್ದಾರೆ. ಇವರು ಸೇರಿಕೊಂಡು ಅದನ್ನು ಧ್ವನಿಯಿಂದ ತೆಗೆದು ಅಕ್ಷರ ರೂಪದಲ್ಲಿ ಮಾಡಿ ಅದನ್ನು ನಟರಾಜ್ ಅವರು ಇಲ್ಲಿದ್ದಾರೆ ಅದ್ಭುತವಾದಂಥ ಅವರಿಗೆ ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ. ಪೇಜಾವರ ಶ್ರೀಗಳು, ಆಮೇಲೆ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಬಂದರು, ಶೃಂಗೇರಿಯ ಉಭಯ ಶ್ರೀಗಳು ಬಂದರು, ಪರ್ತಗಾಳಿ ಶ್ರೀಗಳು ಬಂದರು, ಎಲ್ಲ ಶ್ರೀಗಳು ಕೂಡ, ಸ್ವರ್ಣವಲ್ಲಿ ಶ್ರೀಗಳು ಬಂದರು, ತುಂಬ ಜನ ಮಠಾಧೀಶರು ಬಂದು ಆಶೀರ್ವಾದ ಮಾಡಿ ಇದನ್ನು ಮಾಡಿ ಹೋಗಿದ್ದಾರೆ. ಇದೆಲ್ಲ ಶ್ರೀಧರ ಕೃಪೆಯಿಂದ ಆಯಿತು ಅನ್ನುವಂಥ ಒಂದು ಭಕ್ತಿಯಿಂದ ಜನಾರ್ದನ ಅವರು, ಜಾನಕಕ್ಕ ಅವರು ಇದ್ದಾರೆ. ಈ 50ನೇ ವರ್ಷದ ವಿಶೇಷವಾಗಿ ತಾವು ಬಂದಿದ್ದೀರಿ ಅನ್ನುವಂಥದ್ದು ವಿಶೇಷವಾದಂಥದ್ದು. 40 ದಿವಸ ಮಂಡಲೋತ್ಸವ ಮಾಡಿ ಬಂದಿರಿ. ನಮಗೂ ಹೊನ್ನಾವರದವರಿಗೆ ಅಟ್ಯಾಚ್ಮೆಂಟ್ ಇದೆ. ಶ್ರೀರಾಮಚಂದ್ರನ ಒಂದು ಮೂರ್ತಿಯನ್ನು ಹೊನ್ನಾವರದವರೇ ಇಡಗುಂಜಿ ಗಣೇಶ್ ಭಟ್ ಅನ್ನೋರು ಮಾಡಿದ್ದಾರೆ. ಅದು ಕೂಡ ಉಳಿದ 2 ಮೂರ್ತಿಗಳಾಗೆ ಸರಿಯಾದ ಸ್ಥಾನದಲ್ಲಿ ಇರ್ತದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದರು. ಪೂಜ್ಯರು, ಅದು ಟ್ರಸ್ಟಿಗಳು ಕೂಡ ಹೌದು. ಆದ್ದರಿಂದ ಎಲ್ಲ ಕಾರಣಗಳಿಗಾಗಿ ಶ್ರೀಗಳು ಬಂದಿರತಕ್ಕಂಥ ಸಂತೋಷ ಆಗಿದೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವೈದಿಕರಿಗೆ, ಶ್ರೀಗಳ ಪರಿವಾರಕ್ಕೆ, ವಿದ್ವಾಂಸರಿಗೆ, ಸಾರ್ವಜನಿಕರಿಗೆ, ಶ್ರೀಗಳ ಆಶೀರ್ವಾದ ಪಡೆಯೋಕ್ಕೆ ಬಂದಿರತಕ್ಕಂಥ ಎಲ್ಲರನ್ನೂ ಕೂಡ ಜನಾರ್ದನ ಅವರ ಪರವಾಗಿ, ಜಾನಕಿ ಅಕ್ಕ ಅವರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿ ಮುಂದಿನ ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಅಂತ ಗೆಳೆಯ ಪ್ರಶಾಂತ್ ಹೆಗಡೆ ಅವ್ರ ಕೇಳ್ಕೊಳ್ತೇನೆ. ಕಾಯೇನ ವಾಚಾ ಮನಸ ಎಂಬಂತೆ ತ್ರಿಕರಣಪೂರ್ವಕವಾಗಿ ಮಣಿದು ಇಲ್ಲಿ ಇದೇನು ಎಲ್ಲ ಶ್ರೀಧರ ವಚನಾಮೃತ ಧಾರೆಗಳ ಮಹಾಸಮರ್ಪಣೆ ನಡೀತಾ ಇದೆಯೋ, ಈ ಮಹೋತ್ಸವದಲ್ಲಿ ಭಾಗವಹಿಸಿ 4 ಮಾತುಗಳನ್ನು ಆಡಲಿಕ್ಕೆ ಹೇಳಿದ್ದಾರೆ. ತುಂಬ ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂದರೆ ನಡೆದಿರುವಂತಹದ್ದು ಇಲ್ಲಿ ಎಲ್ಲೆಡೆಯಲ್ಲೂ ಹೆಚ್ಚಿಗೆ ಇರುವಂತಹದ್ದು ಬ್ರಾಹ್ಮಣ ಸಮಾಜ. ಹಾಗೆ ನೋಡಿದರೆ ಬ್ರಾಹ್ಮಣ ಸಮಾಜ ಅಂತಲ್ಲ, ಎಲ್ಲಕ್ಕೂ ಬ್ರಹ್ಮವೇ ಮೂಲ. ಈಗ ಆಗಮಿಸುವಾಗಲೂ ಕೂಡ ವೈದಿಕರೆಲ್ಲರೂ ಹೇಳಿದರು ಬ್ರಹ್ಮಜಜ್ಞಾನಂ ಅಂಥೇಳಿ ಬ್ರಹ್ಮ ಸೂಕ್ತವನ್ನು. ಈ ಪ್ರಪಂಚದಲ್ಲಿ ಎಲ್ಲದರಲ್ಲಿ ಬ್ರಹ್ಮ ಓತಪ್ರೋತವಾಗಿದೆ. ಅದನ್ನೇ ಈ ಶ್ಲೋಕ ಹೇಳ್ತದೆ, ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬಲ್ಲಿ ಪರಂಬ್ರಹ್ಮ ಅಂತ ಹೇಳಿ
ಗುರು ಸಾಕ್ಷಾತ್ ಪರಂ ಬ್ರಹ್ಮ ಅಂತೇನಿದೆಯೋ ಆ ಬ್ರಹ್ಮ ಎಂಬುದು ನಪುಂಸಕಲಿಂಗ. ಬ್ರಹ್ಮಣಿ ಬ್ರಹ್ಮಾಣಿ ಎಂಬುದು ನಾವೇನು ದೇವನೊಬ್ಬ ನಾಮಲವು ಅಂತ ಹೇಳ್ತೀವೋ ಆ ಬ್ರಹ್ಮವಸ್ತು ಅದು. ಆ ಬ್ರಹ್ಮವಸ್ತುವೇ ಬ್ರಹ್ಮದೇವರಿಗೆ ಸೃಷ್ಟಿಸುವಂತಹ ಜವಾಬ್ದಾರಿಯನ್ನು, ವಿಷ್ಣು ದೇವರಿಗೆ ಈ ರೀತಿಯೆಲ್ಲ ಪಾಲನೆ ಸಾಮರ್ಥ್ಯವನ್ನು, ಶಕ್ತಿಯನ್ನು, ಶಿವನಿಗೆ ಲಯಕರ್ತೃತ್ವವನ್ನು, ಲಯ ಸಾಮರ್ಥ್ಯವನ್ನು ಕೊಟ್ಟಿರುವಂತಹದ್ದು ಎಂಬುದು ನಾವು ಅದನ್ನು ಮನಸ್ಸಿಗೆ ತಂದುಕೊಳ್ತಾ ಇದ್ದೀವಿ. ಎಲ್ಲದಕ್ಕೂ ಮೂಲವಾದಂತಹ ಬ್ರಹ್ಮವಸ್ತುವನ್ನು ಸಕಲರು ತಿಳಿದುಕೊಳ್ಳಲೇಬೇಕು. ಆಗ ಮಾತ್ರ ಬ್ರಾಹ್ಮಣ್ಯದ ಸಾರ್ಥಕತೆ. ಶ್ರೀಕೃಷ್ಣ ಆಗಲಿ, ರಾಮ ಆಗಲಿ ಬ್ರಹ್ಮವಸ್ತು, ಬ್ರಹ್ಮಚಿಂತನೆ ಮಾಡಿದ ಹಾಗೆ ಇದನ್ನೆಲ್ಲ ಸ್ಪಷ್ಟವಾಗಿ ಪುಸ್ತಕಗಳಲ್ಲಿ ಚಿತ್ರಿಸಿದ್ದಾರೆ ಶ್ರೀಧರ ಸ್ವಾಮೀಜಿಯವರು. ಇಂತಹ ಈ ಗ್ರಂಥಗಳ ಸಮರ್ಪಣೆ ಏನಿದೆಯೋ ಇದು ಸಾಮಾನ್ಯದ ಒಂದು ಫಲ ಸಮರ್ಪಣೆ ಥರ ಅಲ್ಲ. ತಮ್ಮನ್ನು ತಾವು ಅರ್ಪಿಸಿಕೊಳ್ಬೋದು, ಆದರೆ ಇದು 100 ವರ್ಷದ ಅರ್ಪಣೆ ಆಗ್ಬೋದು. ಇದೆಲ್ಲ ಎಷ್ಟೊಂದು ಶತಮಾನಗಳವರೆಗೆ ಇರುವಂತಹ ಪುಸ್ತಕಗಳು. ಇಂತಹ ಅದ್ಭುತವಾದ ಕೆಲಸ ಮಾಡಿರುವಂತಹ ಜನಾರ್ದನ ರಾಮದಾಸಿ ಮೊದಲಾದ ಎಲ್ಲರಿಗೂ ಕೂಡ ನನ್ನ ಶಿರಸಾಷ್ಟಾಂಗ ನಮನಗಳು. ತಮ್ಮ ಬದುಕಿನ 95ನೇ ವಸಂತದಲ್ಲಿರುವ ಜಾನಕಿ ಅಕ್ಕ ಅವರಿಗೆ ಪರಮ ಪೂಜ್ಯರು ಅನುಗ್ರಹಿಸಿದ್ದಾರೆ. ಬಹುಶಃ ಜಾನಕಿ ಅಕ್ಕ ಈ ದಿನ ಕೃತಾರ್ಥರಾಗಿದ್ದಾರೆ ಅನ್ನುವುದಾಗಿ ನಾವು ಭಾವಿಸಿದ್ದೇವೆ. ಮತ್ತೊಮ್ಮೆ ಜಾನಕಿ ಅಕ್ಕ ಮತ್ತು ಜನಾರ್ದನ ರಾಮದಾಸಿ ಅವರಿಗೆ ನಾವು ಪ್ರೀತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರ ಕಣ್ಣಾಲಿಗಳಲ್ಲಿ ಇವತ್ತು ಪರಮ ಪೂಜ್ಯ ವಿಶ್ವಪ್ರಸನ್ನ ತೀರ್ಥರು ಬಂದದ್ರಿಂದ ಎಷ್ಟು ಆನಂದ ಆಗಿದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಮತ್ತೊಮ್ಮೆ ಶ್ರೀಪಾದರಿಗೆ ಹಾಗೂ ಇಬ್ಬರಿಗೆ ಜಾನಕಿ ಅಕ್ಕ ಮತ್ತು ಜನಾರ್ದನ ರಾಮದಾಸಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಈ ಶ್ರೀಧರಾಶ್ರಮಕ್ಕೆ ಅನೇಕರು ಅನೇಕ ರೀತಿಯಲ್ಲಿ ನೆರವೇ ಆಗಿದ್ದಾರೆ. ಅವರನ್ನೆಲ್ಲ ನಾವು ವೇದಿಕೆಗೆ ಕರೆದು ಪರಮ ಪೂಜ್ಯ ಶ್ರೀಗಳಿಂದ ಪುಟ್ಟದಾಗಿ ಶಾಲು ಹೊದಿಸಿ ಗೌರವಿಸುವುದಕ್ಕೆ ಇಷ್ಟಪಟ್ಟಿದ್ದೇವೆ. GN ಭಟ್ ಗಾಣಗೆರೆ, ಹಾಗೆಯೇ ವಾಡ್ಕರ್, ಹಾಗೆಯೇ ಸುರೇಶ್ ಶಿರ್ಸಾಟ್, ಹಾಗೆಯೇ ರಾಜನ್ ಮಾಪ್ಸೇಕರ್, ಸಾಯಿದೀಪ್ ಸ್ವರ್, ಹಾಗೆಯೇ ಸುಬ್ರಹ್ಮಣ್ಯ ಭಟ್ ಅರ್ಚಕರು. ಸುಬ್ರಹ್ಮಣ್ಯ ಭಟ್ ಇಲ್ಲಿನ ಅರ್ಚಕರು, ಅವರು ಕೂಡ ಶ್ರೀಗಳಿಂದ ಆಶೀರ್ವಾದವನ್ನು ಸ್ವೀಕರಿಸಬೇಕು. ಹಾಗೆಯೇ ವೇದ ಪಾಠಕ್, ಹಾಗೆಯೇ ಗೋಖಲೆ, ಹಾಗೆಯೇ ಗೋರೆ, ಕೊಲ್ಲಾಪುರದವರು ಗೋರೆ, ಇವರು ಬಂದು ಆಶೀರ್ವಾದವನ್ನು ಸ್ವೀಕರಿಸಬೇಕು. ಉಮೇಶ್ ಶಾನ್ಭಾಗ್, ಪತಂಜಲಿ ವೀಣಾಕರ್ ವೇದಿಕೆ ಬಂದು ಆಶೀರ್ವಾದವನ್ನು ಸ್ವೀಕರಿಸಬೇಕು. ಹಾಗೆಯೇ ಗೋಪಾಲಕೃಷ್ಣ ಕಾಮತ್, ಚಿದಾನಂದ್, ಬಾಲಕೃಷ್ಣ ಕರಂಬಳ್ಳಿ ಅವರು ನಿಜವಾಗಿಯೂ ಕಷ್ಟಗಳ ಮಳೆಯ ವಿಧಿ ಸುರಿಯುವಾಗ ಕಲ್ಲಾದವರು, ಬದುಕಿಗೆ ಕಲ್ಲು ಸಕ್ಕರೆಯಾದವರು ಜೀವ ಭಟ್ ದಂಪತಿಗಳನ್ನ ಪರಮಪೂಜ್ಯ ಶ್ರೀಗಳು ಅನುಗ್ರಹಿಸಬೇಕು ಅಂತೇಳಿ ಪ್ರಾರ್ಥಿಸ್ತಾ ಇದ್ದೇವೆ. ಜೀವ ಭಟ್ರವರ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಜೀವನದಿ ಎನ್ನುವ ಅಭಿನಂದನಾ ಹೊತ್ತಿಗೆಯನ್ನು ಕೂಡ ಅವರಿಗೆ ಸಮರ್ಪಿಸಿದೆವು. ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಬರೆವ ಬೆರಳಿಗೆ ಬಂಗಾರದ ಉಂಗುರವನ್ನಿತ್ತು ಆಶೀರ್ವಾದ ಮಾಡಿದ್ದಾರೆ. ಆ ಶ್ರೀಯುತ ಜೀವ ಭಟ್ ದಂಪತಿಗಳಿಗೆ ಪರಮಪೂಜ್ಯ ಶ್ರೀಪಾದರು ಆಶೀರ್ವಾದ ಅನುಗ್ರಹವನ್ನ ನೀಡಿದ್ದಾರೆ. ಹಾಗೆಯೇ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿ ಬಹುಕಾಲ ಹೊನ್ನಾವರದಲ್ಲಿ ತಮ್ಮ ಪ್ರೀತಿಯಿಂದ ಕಾರ್ಯನಿರ್ವಹಿಸಿದವರು ವೀಣಾಕರ್ ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಅವರ ಮಗ ಡಾಕ್ಟರ್ ಪತಂಜಲಿ ವೀಣಾಕರ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರ 2 ನಿಮಿಷದ ಸಂಕ್ಷಿಪ್ತ ಮಾತುಗಳಿಗಾಗಿ ಈ ಸಮಯ ತೆರೆದುಕೊಳ್ತಾ ಇದೆ. ಡಾಕ್ಟರ್ ಪತಂಜಲಿ ವೀಣಾಕರ್ ಅವರ ಮಾತು. ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ತೀರ್ಥಂ ಸರ್ವೌಘ ಶಮನಂ ತದ್ಯದುತ್ತರ ನಾಮಕಂ
ವಿಶ್ವಪ್ರಸನ್ನ ಶ್ರೀಪಾದಂ ಪ್ರಣಮಾಮಿ ಮುಹುರ್ಮುಹು. ಶ್ರೀರಾಮ ಜನ್ಮಭೂಮಿಯ ಒಂದು ಮಂಡಲದ ಸೇವೆಯನ್ನು ಇಡೀ ಆಸ್ತಿಕ ಸಮಾಜದ ವತಿಯಿಂದ ಸಮರ್ಪಿಸಿ ಇಂದು ನಮ್ಮೆಲ್ಲರನ್ನು ಅನುಗ್ರಹಿಸಲಿಕ್ಕೆ ಶ್ರೀಪಾದಂಗಳವರು ಇಲ್ಲಿಗೆ ಚಿತ್ತೈಸಿದ್ದಾರೆ. ಶ್ರೀರಾಮ ಮಂದಿರ ಅನ್ನುವಂಥದ್ದಕ್ಕಿಂತಲೂ ಮುಖ್ಯವಾಗಿ ಇಡೀ ಆಸ್ತಿಕ ಸಮಾಜ ಪೇಜಾವರ ಮಠಕ್ಕೆ ಯಾಕೆ ಯಾವಾಗಲೂ ಕೂಡ ಕೃತಜ್ಞವಾಗಿರ್ತದೆ ಅಂತಂದರೆ ಅದು ಇಂತಹ ಅನೇಕ ಕಾರ್ಯಕ್ರಮಗಳ ಮೂಲಭೂತವಾಗಿರುವಂಥ ಸಂಸ್ಥೆ ಏನಿದೆಯೋ ಅದನ್ನು 60 ವರ್ಷದ ಹಿಂದೆ ಸಂಸ್ಥಾಪಿಸಿದಂಥವರು ಪೇಜಾವರ ಮಹಾಸ್ವಾಮಿಗಳವರು. ವಿಶ್ವ ಹಿಂದೂ ಪರಿಷತ್ತು ಇವರಿಗೆ ನಾವು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ವಸುಧಾಜಿ ಮತ್ತು MS ಗಿರಿಧರ್ ಇವರು ವೇದಿಕೆಗೆ ಬಂದು ಗೌರವವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. MS ಗಿರಿಧರ್ ಅವರು ಸುಗಮ ಸಂಗೀತ ನಿರ್ದೇಶಕರು ಮತ್ತು ಅದ್ಭುತವಾದ ಕಲಾವಿದರು. ಅವರನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ. ಹಾಗೆಯೇ ನಾರಾಯಣ ಹೆಗಡೆ, ವಾಸ ಹೆಗಡೆ ಮನೆ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಕಸ್ತಾ ತುಯಾ ವಿದ್ಯಾ ಪರಹಸ್ತಗತಂ ಧನಂ ಕಾರ್ಯಕಾಲೇ ಸಮುತ್ಪನ್ನೆ ನಸಾ ವಿದ್ಯಾ ನ ತದ್ಧನಂ. ಪುಸ್ತಕದಲ್ಲಿರುವ ವಿದ್ಯೆ ಮಸ್ತಕಕ್ಕೆ ಹೋಗಬೇಕು ಅಂತಂದ್ರೆ ಆ ಪುಸ್ತಕಗಳು ನಮ್ಮ ಮನೆಯನ್ನ ಅಲಂಕರಿಸಬೇಕು. ನಮ್ಮ ಮುಂದೆ ಇದೆ, ಅದನ್ನ ಭಕ್ತರ ಮನೆಗೆ ತಲುಪಿಸುವಂತ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಅದನ್ನು ರಾಘವೇಂದ್ರ ಅವರು ತಾನು ನೆರವೇರಿಸಿಕೊಡುವುದಾಗಿ, ಗುರುವಿನ ಆಶೀರ್ವಾದ ತನಗೆ ಇದ್ರೆ ಖಂಡಿತ ಅದನ್ನು ನಾನು ಮಾಡಿಕೊಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಅದಕ್ಕಾಗಿ ಯೋಜನೆಯೊಂದು ಸಿದ್ಧಗೊಳ್ತಾ ಇದೆ. ಶ್ರೀಯುತ ರಾಘವೇಂದ್ರ ಅವರಿಗೆ ಗುರುವಿನ ಪರಮ ಕರುಣಾನುಗ್ರಹ ಸದಾ ಇರಲಿ. ಅವರಿಗೆ ಮತ್ತಷ್ಟು ಶಕ್ತಿಯನ್ನು, ಶ್ರೇಯಸ್ಸನ್ನು, ಆಯುರಾರೋಗ್ಯ ಭಾಗ್ಯವನ್ನು ಗುರು ಶ್ರೀಧರು ಮತ್ತು ವಿಶ್ವಪ್ರಸನ್ನ ತೀರ್ಥರು ಅನುಗ್ರಹಿಸಲಿ ಅಂತ ಹೇಳಿದ್ರೆ ಅವರಿಗೆ ಗುರುವಿನ ಶ್ರೀರಕ್ಷೆ, ಕರುಣ ಕಟಾಕ್ಷ ಸದಾ ಇರಲಿ ಅಂತೇಳಿ ನಾವು ಪ್ರಾರ್ಥಿಸ್ತೇವೆ, ಹಾರೈಸ್ತೇವೆ. ಹಾಗೇನೆ ಶೇಷಗಿರಿ ಗಂಗಾಧರ್ ಭಟ್ ಗುಂಜಗೋಡು ಇವರು ಸಂಕ್ಷೇಪ ರಾಮಾಯಣಂ ಅನ್ನುವ ಪುಸ್ತಕವನ್ನು ಈ ದಿನ ಇಲ್ಲಿಗೆ ಬಂದಂತ ಎಲ್ಲರಿಗೆ ವಿತರಿಸಿದ್ದಾರೆ. ಸನ್ನಿಧಿಗೆ ಅವರು ಅರ್ಪಿಸ್ತಾ ಇದ್ದಾರೆ. ಸರ್ವೇಭ್ಯೋ ನಮಸ್ಕಾರ. ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಆಶೀರ್ವಾದಕ್ಕೂ ಮೊದಲು ಆಭಾರ ಮನ್ನಣೆಯ ಕೆಲಸವನ್ನು ನಾನು ಮುಗಿಸ್ತೇನೆ. ರಾಷ್ಟ್ರ ಸಮಾಜದ ಮತವಾಗಿ ಪರಿವರ್ತನೆಗೊಂಡಿದೆ. ಆ ಕೀರ್ತಿಯಲ್ಲಿ ವಿಶ್ವಪ್ರಸನ್ನ ತೀರ್ಥಿಗೂ ಸಲ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆದ ಮೇಲೆ ಶ್ರೀಗಳಲ್ಲಿ ಒಬ್ಬರು ಪ್ರಶ್ನೆ ಕೇಳ್ತಾರೆ, ಮುಂದೇನು ಸ್ವಾಮೀಜಿ ಅಂತ. ಬಡವರಿಗೆ ಮನೆ ಕಟ್ಟಿಸಬೇಕು ಅಂತ ಮಾತನ್ನು ಹೇಳಿದ್ದಾರೆ. ಇಡೀ ದೇಶಕ್ಕೆ ರೋಮಾಂಚನವಾಗುವಂಥ ಮಾತನ್ನು ಹೇಳಿದ್ದಾರೆ. ರಾಮ ಮಂದಿರ ಸಾಂಕೇತಿಕವಾಗಿ ಮಾತ್ರ, ಬಡವರಿಗೆ ಮನೆ ಕಟ್ಟಿಸಬೇಕು ಅನ್ನುವಂಥ ಮಾತನ್ನು ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಹೇಳಿದ್ದಾರೆ. ಇಡೀ ದೇಶ ಮಾತ್ರ ಜಗತ್ತು ತಲೆದೂಗಿದೆ. ಇಂತಹ ಒಂದು ಬಿಡುವಿಲ್ಲದ ಭಕ್ತರ ಹರಸುವುದ ಅಲ್ಲಿಯೇ ತಲ್ಲೀನರಾಗಿರ್ತಕ್ಕಂಥ ಶ್ರೀಗಳು ಇಲ್ಲಿಯೇ ತನಕ ಚಿತ್ತೈಸಿ ಜನಾರ್ದನ ಅವರ, ಜಾನಕಿ ಅಕ್ಕನವರ ಬಹುದಿನದ ಆಸೆಯನ್ನು ಈಡೇರಿಸಿಕೊಟ್ಟಿದ್ದಾರೆ. ಜೊತೆಗೆ ಇವತ್ತಿನ ಎಲ್ಲ ವೈದಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿರ್ತಕ್ಕಂಥ ಎಲ್ಲ ವೈದಿಕರುಗಳಿಗೆ, ಎಲ್ಲ ಭಕ್ತರುಗಳಿಗೆ, ಕರ್ನಾಟಕದ ಭಕ್ತರಿದ್ದಾರೆ, ಮಹಾರಾಷ್ಟ್ರದ ಭಕ್ತರಿದ್ದಾರೆ. ಮೊನ್ನೆ ಬಂದವರು ಉಳ್ಕೊಂಡಿದ್ದಾರೆ. ಮಹಾರಾಷ್ಟ್ರದ ಶ್ರೀಧರ ಭಕ್ತರೆಲ್ಲ ಮೊನ್ನೆ ಬಂದವರು ತಾವು ಬರ್ತೀರಿ ಅಂತ ಉಳ್ಕೊಂಡಿದ್ದಾರೆ, ತಮ್ಮನ್ನು ನೋಡಬೇಕು ಅಂತ. ಬಹುಶಃ ಅಯೋಧ್ಯೆಯ ರಾಮಪ್ರಾಣ ಪ್ರತಿಷ್ಠೆ ಆದಮೇಲೆ ಬಹುಶಃ ಜಿಲ್ಲೆಗೆ ಮೊದಲನೇ ಸಲ ನಾವು ಬರ್ತಾ ಇರಬೇಕು. ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರು ಈ ಆಶ್ರಮ ನೋಡಿದಾಗ ಹೇಳಿದರು, ತುಂಬ ಚೆನ್ನಾಗಿದೆ ವಾತಾವರಣ, ಕಾಯ್ದುಕೊಳ್ಳಿ, ನಾನು ಮತ್ತೆ ಉಳಿತಾ ಇರ್ತೇನೆ ಅಂತ. ಆವಾಗ ಅವರಿಗೆ ಬಿಡುವೇ ಇರಲಿಲ್ಲ. ಈಗ ನಿಮಗೂ ಕೂಡ ಹಾಗೆ ಆಗಿದೆ. ನಿಮ್ಮ ಪ್ರೀತಿ ಕರುಣೆ ಇರಲಿ ಅನ್ನುವಂಥ ಮಾತನ್ನು. ಯಾಕೆಂದರೆ ಜಾನಕಕ್ಕ ಅವರಿಗೆ 95 ಆಯಿತು, ಇವರಿಗೆ 80 ಆಯಿತು. ಈ ಆಶ್ರಮದ ಈ ಪಾದುಕೆ ಶ್ರೀಧರರು ಕೊನೆಯ ದಿನಗಳಲ್ಲಿ ಮೆಟ್ಟಿರ್ತಕ್ಕಂಥ ಪಾದುಕೆಗಳು ಇಲ್ಲಿದೆ. ಮೂಲ ಪಾದುಕೆಗಳು ಕೊನೆಗೆ ಅನುಗ್ರಹಿಸಿದ ಪಾದುಕೆ ಇದೆ. ಇಲ್ಲಿ ನಿತ್ಯದ ಕಾರ್ಯಕ್ರಮಗಳು ನಡೆಯುವಂತೆ ಶ್ರೀಗಳು ಅನುಗ್ರಹಿಸಬೇಕು. ನೀವು ಅಂದರೆ ಸಮಾಜ ಎಲ್ಲ ಸೇರಿ ಈ ಶ್ರೀಧರಾಶ್ರಮವನ್ನು ನಡೆಸ್ಕೊಂಡು ಹೋಗುವಂಥ ದಿವಸಗಳು ಬರಬೇಕು. ಒಂದು ಟ್ರಸ್ಟನ್ನು ರಚಿಸಿದ್ದಾರೆ ಅವರು. ಅದರಿಂದ ನೀವೆಲ್ಲ ಸೇರಿ ಹೊನ್ನಾವರದ ಸಂಪತ್ತಾಗಿ, ಶ್ರೀಧರರ ನೆನಪಿಗಾಗಿ, ಶ್ರೀಧರರ ಎಲ್ಲ ತತ್ವಚಿಂತನೆಗಳನ್ನು ಸಮಾಜಕ್ಕೆ ಹಂಚುವ ದೃಷ್ಟಿಯಿಂದ ನಡೆಸ್ಕೊಂಡು ಹೋಗಬೇಕು. ಅದಕ್ಕೆ ಇಲ್ಲಿಯವರೆಗೆ 50 ವರ್ಷ ನಡೆಸ್ಕೊಂಡು ಬಂದಿರತಕ್ಕಂಥ ಎಲ್ಲರಿಗೆ
ಅದಕ್ಕೆ ಸಹಾಯ ಸಹಕಾರ ನೀಡಿದ ಎಲ್ಲರನ್ನೂ ಕೂಡ, ಕೆಲವರಿಗೆ ಸನ್ಮಾನ ಆಗಿರ್ಬೋದು, ಕೆಲವರು ಹೆಸರನ್ನು ಹೇಳಿರ್ಬೋದು, ತುಂಬ ಜನ ಮಾಡಿದ್ದಾರೆ ಅಯಾಚಿತವಾಗಿ. ಇವತ್ತಿಗೂ ಕೂಡ ಜನಾರ್ದನ ಜಾನಕಕ್ಕ ಅವರು ಮುಗ್ದರೆ, ಅವ್ರಿಗೆ ಯಾವ ಪ್ರಾಪಂಚಿಕ ವ್ಯವಹಾರವೂ ಗೊತ್ತಿಲ್ಲ, ನಡೆಸ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆಯೂ ಕೂಡ ನಡೆಸ್ಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಹೇಳಿ, ಹಾಗೆ ಆ ಶಕ್ತಿಯನ್ನು ನಮಗೆ ಅನುಗ್ರಹಿಸಬೇಕು ಅಂತ ಪೂಜ್ಯ ಶ್ರೀಪಾದರಲ್ಲಿ ವಿನಂತಿ ಮಾಡ್ತಾ ಎಲ್ಲರನ್ನ ಮತ್ತೊಮ್ಮೆ ಅಭಿನಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಪೂಜ್ಯ ಶ್ರೀಗಳಲ್ಲಿ. ಆಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಈ ಆಶ್ರಮವನ್ನು ಪ್ರವೇಶಿಸ್ತಾ ಇರುವಂತೆಯೇ ಗೋಪೂಜೆಯನ್ನು ಮಾಡಿ ಒಳಗೆ ಬಂದಿದ್ದೇವೆ. ಪ್ರಶಾಂತವಾಗಿರುವ ಈ ವಾತಾವರಣವನ್ನು ಇಲ್ಲಿ ಕಂಡಾಗ ಶ್ರೀರಾಮಚಂದ್ರ ಯಾತ್ರೆ ಮಾಡ್ತಾ ಇಲ್ಲಿ ಬಂದಿದ್ದಾನನ್ನೋದು ಅದೇನು ಆಶ್ಚರ್ಯದ ಮಾತು ಅಂತ ಅನಿಸೋದಿಲ್ಲ. ಅಷ್ಟು ಪ್ರಶಾಂತವಾಗಿದೆ, ಅಷ್ಟು ಸುಂದರವಾಗಿದೆ. ನಮ್ಮ ಶ್ರೀರಾಮಚಂದ್ರನ ಭಕ್ತರಾಗಿ ಜನಾರ್ದನ ರಾಮದಾಸಿ ಹಾಗೂ ಜಾನಕಿಯಮ್ಮನವರು ಶ್ರೀಧರ ಸ್ವಾಮಿಗಳವರ ಪಾದುಕೆಯನ್ನು ಮುಂದಿಟ್ಟುಕೊಂಡು ಭರತ ಮಾಡಿದ್ನಲ್ಲ, ರಾಮದೇವರ ಪಾದುಕೆಯನ್ನು ಮುಂದಿಟ್ಟುಕೊಂಡು ರಾಜ್ಯಭಾರ ಮಾಡಿದಂತೆ ಶ್ರೀಧರ ಸ್ವಾಮಿಗಳವರ ರಾಜ್ಯ ಅಂತಂದರೆ ವೇದಾಂತ ಸಾಮ್ರಾಜ್ಯ. ಅದನ್ನು ಈರುವರು ಕೂಡ ಭರತನೋಪಾದಿಯಲ್ಲಿ ಪಾದುಕೆಯನ್ನು ಮುಂದಿಟ್ಟುಕೊಂಡು ನಡೆಸ್ಕೊಂಡು ಬಂದಿದ್ದಾರೆ. ಇಬ್ಬರೇ ಕೂತ್ಕೊಂಡು ಏನು ಮಾಡಲಿಕ್ಕಾಗೋದಿಲ್ಲ. ಬುಧ ಅಭಿಧಾನಂ ಶ್ರವಣಂ ಬುಧೇತರಃ ಧ್ರುವಂ ವಿದಧ್ಯಾತ್ ವಿಮುಕ್ಷುರಾತ್ಮನಃ. ಒಳ್ಳೆಯ ಒಂದು ಸೊತ್ತನ್ನು ಒಬ್ಬನೇ ತಿನ್ನಬಾರದಂತೆ. ಏಕಃ ಸ್ವಾದು ನ ಭುಂಜೀತ. ವೇದಾಂತದ ಸಾರ ಏನಿದೆ ಅದು ಇಷ್ಟು ಮಹತ್ವಪೂರ್ಣವಾಗಿರುವಂತಹದ್ದು. ಅದರ ರಸವನ್ನು ಆಸ್ವಾದಿಸುವವರೆಗೆ ಅದರೊಳಗೆ ಮುಚ್ಚಿಟ್ಟುಕೊಂಡು ಕುಳಿತುಕೊಳ್ಳೋದು ಸಾಧ್ಯವೇ ಇಲ್ಲ. ಹಾಗೆ ಶ್ರೀಧರ ಸ್ವಾಮಿಗಳವರು ಏನು ವೇದಾಂತದ ಚಿಂತನೆಯನ್ನು ತಮ್ಮ ಉಪನ್ಯಾಸದ ಮೂಲಕ ಮುಂದಿಟ್ಟಿದ್ದಾರೆ, ಅದನ್ನೆಲ್ಲ ಧ್ವನಿ ಮುದ್ರಿಕೆಯಲ್ಲಿ ಸಂಗ್ರಹಿಸಿ ಇವತ್ತು ಪುಸ್ತಕವೆಲ್ಲದನ್ನು ಛಾಪಿಸಿ ಸಮಾಜಕ್ಕೆ ಎಲ್ಲ ನೀಡ್ತಾ ಇರುವಂತಹದ್ದು ದೊಡ್ಡ ಕಾರ್ಯ. ಆಡಿದ ಮಾತು ಹಾಗೆ ಗಾಳಿಯಲ್ಲಿ ಹಾರಿ ಹೋಗುತ್ತೆ, ಮರುಕ್ಷಣದಲ್ಲಿ ಅದನ್ನು ಪುನಃ ಹೆಕ್ಲಿಕ್ಕಾಗೋದಿಲ್ಲ. ಉಪನ್ಯಾಸ ಮಾಡಿದಾಗ ಎದುರಿಗಿರುವ ಮಂದಿ ಇಷ್ಟು ವಿಚಾರಗಳನ್ನು ಕೇಳಿ ತಿಳ್ಕೊಳ್ಬಹುದು. ಆಡಿದ ಮಾತು ಹಾಗೆ ಗಾಳಿಯಲ್ಲಿ ಹಾರಿ ಹೋಗುತ್ತೆ. ಧಾರಣೆ ಮಾಡಿಕೊಳ್ಳುವವರಿಗೂ ಅವರವರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಧಾರಣೆ ಆಗತ್ತೆ, ಅದು ಉಳಿಯತ್ತೆ. ಇನ್ನೊಂದು ಚಿಂತನೆ ಬಂದಾಗ ಅದು ಹೊರಟು ಹೋಗತ್ತೆ. ಹಾಗಾಗಬಾರದು. ಒಳ್ಳೆಯ ವಿಚಾರ ಸದಾ ಕಾಲಕ್ಕೂ ಕೂಡ ಎಲ್ಲ ಸಜ್ಜನರಿಗೂ ನಿರಂತರವಾಗಿ ದೊರಕಬೇಕು. ಎಷ್ಟೋ ವಿಚಾರಗಳು ಅದನ್ನು ಕೇಳಿದಾಕ್ಷಣ ಅರ್ಥ ಆಗೋದಿಲ್ಲ, ಅದನ್ನು ಮತ್ತೆ ಮತ್ತೆ ಮೆಲುಕು ಹಾಕಬೇಕಾಗತ್ತೆ. ಆತ್ಮಾವಾರೇ ದ್ರಷ್ಟವ್ಯ, ಅದಕ್ಕೋಸ್ಕರ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಶ್ರವಣ ಮನನ ನಿಧಿಧ್ಯಾಸನಗಳನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಹಾಗಾಗಬೇಕು ಅಂತಿದ್ರೆ ಅಂತಹ ಶ್ರವಣ ಮಾಡಬೇಕು ಅಂತಿದ್ರೆ ಹೇಳುವವರು ಬೇಕು. ಹೇಳುವವರು ಇಲ್ಲದ ಹೋದಾಗ ಅವರು ಏನು ಹೇಳಿದ್ದಾರೆ ಅದನ್ನು ಈ ರೀತಿ ಮುದ್ರಿಸಿ ನೀಡಿದಾಗ ಅದು ನಿರಂತರವಾಗಿ ದೊರಕತ್ತೆ. ಅಂತಹ ದೊಡ್ಡ ಕಾರ್ಯ ಇಲ್ಲಿ ನಡೆದಿದೆ. ಇವತ್ತು ಅಂತಹ ಒಂದಲ್ಲ ಎರಡಲ್ಲ ಪಾದುಕಾ ಪ್ರತಿಷ್ಠಾ ನಡೆದು 50 ವರ್ಷಗಳು ಸಂದ ಈ ನೆನಪಿಗಾಗಿ ಮಾಡಿರುವ ಈ ಸುವರ್ಣ ಸೌಧ ಯಾವುದು? ವರ್ಣಗಳ ರಾಶಿಯಾಗಿರತಕ್ಕಂತಹ ಈ ಗ್ರಂಥಗಳೇನಿದ್ದಾವಲ್ಲ, ಇದೇ ಸುವರ್ಣ ಸೌಧ. ಅದನ್ನು ಎಲ್ಲ ಸದ್ಭಕ್ತರಿಗೆ ಇವತ್ತು ನೀಡ್ತಾ ಇರುವಂತಹದ್ದು ದೊಡ್ಡ ವಿಚಾರ. ಶ್ರೀರಾಮದೇವರ ಶ್ರೀಕೃಷ್ಣನ ಕೃಷ್ಣಸ್ತು ಭಗವಾನ್ ಸ್ವಯಂ, ಶ್ರೀರಾಮಚಂದ್ರ ಅಂದರೆ ಪರಬ್ರಹ್ಮ ಅನ್ನೋದನ್ನು ನಾವು ಕೇಳಿದ್ದೇವೆ. ಕೃಷ್ಣನ ಅಭಯವಚನ ಯೋಗಕ್ಷೇಮಂ ವಹಾಮ್ಯಹಂ.
ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಮತ್ತೊಂದು ಕಡೆಗೆ ಮನಸ್ಸನ್ನು ಹರಿಸದೆ ಯಾರು ನನ್ನ ನಿತ್ಯ ಭಜಿಸ್ತಾ ಇರ್ತಾರೆ ಅವರ ಯೋಗಕ್ಷೇಮದ ಜವಾಬ್ದಾರಿ ನನ್ನದು ಅಂತ ಶ್ರೀಕೃಷ್ಣ ಅಂದರೆ, ಆ ಕಡೆ ಶ್ರೀರಾಮಚಂದ್ರನದ್ದು ಇಂತಹದ್ದೇ ಮಾತು. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮ್ಯೇತದು ವ್ರತಂ ಮಮ. ಶ್ರೀರಾಮಚಂದ್ರ ಪಶ್ಚಿಮ ಸಮುದ್ರ ತೀರದಲ್ಲಿ ನಿಂತಿದ್ದಾನೆ. ಇನ್ನೇನು ಆ ಕಡೆ ಹೋಗಬೇಕು, ಸೇತುವೆ ನಿರ್ಮಾಣ ಮಾಡಬೇಕು. ವಿಭೀಷಣ ಬಂದ, ಶರಣು ಬಂದ, ಶರಣಾಗತನಾಗಿ ಬಂದ. ಜೊತೆಯಲ್ಲಿದ್ದವರೆಲ್ಲ ಹೇಳಿದರು, ಇಲ್ಲ ಇವನನ್ನು ತಗೋಬಾರದು. ಯಾಕೆ? ಶತ್ರುಪಾಳಯದಿಂದ ಬಂದವ. ಅದಕ್ಕೂ ಮಿಗಿಲಾಗಿ ನೇರವಾಗಿ ರಾವಣನ ತಮ್ಮನೇ ಇದ್ದಾನೆ. ಹಾಗಾಗಿ ನ ಗ್ರಹಣ ಯೋಗ್ಯ, ಇವನು ತಗೋಬಾರದು, ಏನು ಅಪಾಯಕ್ಕಾಗಿದೆಯೇನೋ. ಆವಾಗ ಶ್ರೀರಾಮಚಂದ್ರನದಿರುವ ಮಾತು, ರಾವಣನ ತಮ್ಮ ಏನು, ರಾವಣನೇ ಬರಲಿ. ಸಕೃದೇವ ಪ್ರಪನ್ನಾಯ, ಒಂದೇ ಒಂದು ಬಾರಿ ಬಂದು ತವಾಸ್ಮಿ, ನಾನು ನಿನ್ನವಾ, ನನ್ನನ್ನು ರಕ್ಷಿಸು. ಒಂದೇ ಒಂದು ಬಾರಿ ಕೇಳಿಕೊಂಡ್ರೆ ಅವನು ಯಾರೇ ಇರಲಿ, ಸರ್ವಭೂತೇಭ್ಯ, ಆ ರೀತಿಯಾಗಿ ನನ್ನನ್ನು ಆಶ್ರಯಿಸಿ ಬರುವ ಎಲ್ಲರಿಗೂ ಕೂಡ ಅಭಯವನ್ನು ನೀಡ್ತಾ ಇದ್ದೇನೆ. ವ್ರತಂ ಮಮ, ಇದು ನನ್ನ ವ್ರತ. ನಾವೆಲ್ಲ ದೇವರ ಹೆಸರಲ್ಲಿ ವ್ರತ ಸ್ವೀಕಾರ ಮಾಡೋದಿದೆ. ಸತ್ಯನಾರಾಯಣ ವ್ರತ, ಅನಂತನ ವ್ರತ, ಗಣೇಶ ಚೌತಿ ವ್ರತ, ಇನ್ನೊಂದು ವ್ರತ, ಮತ್ತೊಂದು ವ್ರತ ಅಂತ ಹೇಳಿಕೊಂಡು ದೇವರು ವ್ರತ ಸ್ವೀಕಾರ ಮಾಡ್ತಾರಂತೆ ಭಕ್ತರ ಹೆಸರಿನಲ್ಲಿ. ಈ ರೀತಿ ಭಗವಂತ ರಾಮನಾಗಿ ಕೃಷ್ಣನಾಗಿ ನಮಗೇನು ಮಾರ್ಗದರ್ಶನ ಮಾಡಿದ್ದಾನೆ. ರಾಮವತ್ ವರ್ತಿತವ್ಯಂ ನ ರಾವಣಾದಿವತ್. ರಾಮಾಯಣ ನಮಗೆ ಕೊಟ್ಟಿರುವ ಸಂದೇಶ, ಈರುವರು ಆದರ್ಶ ಪುರುಷರು ನಮ್ಮ ಕಣ್ಣ ಮುಂದೆ ಕಟ್ಟಿ ನಿಲ್ಲಿಸಿದೆ ಅಂತೆ ರಾಮಾಯಣ. ಒಬ್ಬ ರಾಮ, ಇನ್ನೊಬ್ಬ ರಾವಣ. ರಾಮನೂ ಆದರ್ಶ ಪುರುಷ, ರಾವಣನೂ ಆದರ್ಶ ಪುರುಷ. ರಾಮ ಹೇಗೆ ಆದರ್ಶ ಪುರುಷ? ರಾಮವತ ವರ್ತಿತವ್ಯಂ. ಸಮಾಜದಲ್ಲಿ ನಾವು ಹೇಗಿರಬೇಕು? ರಾಮನ ಹಾಗಿರಬೇಕು. ಹೇಗಿರಬೇಕು? ರಾಮನಂತೆ ಇರಬೇಕು. ಹೇಗಿರಬೇಕು ಅನ್ನೋದಕ್ಕೆ ರಾಮ ಆದರ್ಶ ಪುರುಷ. ಅವನ ಪ್ರತಿಯೊಂದು ಬದುಕಿನ ಹೆಜ್ಜೆಯನ್ನು ಕೂಡ ಗಮನಿಸಿ ನಾನು ಹೀಗಿರಬೇಕು, ನಾನು ಹೀಗಿರಬೇಕು, ನಾನು ಹೀಗಿರಬೇಕು ಅಂದ್ಕೋಬೇಕಂತೆ. ಸಮಾಜದ ಸುಖಕ್ಕೋಸ್ಕರ ಸ್ವಾರ್ಥವನ್ನೆಲ್ಲ ತ್ಯಾಗ ಮಾಡಿದವ. ಆ ಕಡೆ ರಾವಣನ ನೋಡಿದಾಗಲೂ ಅಂದ್ಕೋಬೇಕಂತೆ, ಏನು ನಾ ರಾವಣಾಧಿವತ್. ರಾವಣನ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಗಮನಿಸ್ತಾ ನಾ ಹೀಗಿರಬಾರ್ದು, ನಾ ಹೀಗಿರಬಾರ್ದು, ನಾ ಹೀಗಿರಬಾರ್ದು, ನಾ ಹೀಗಿರಬಾರ್ದು. ರಾಮನ ಪ್ರತಿಯೊಂದು ಹೆಜ್ಜೆಯನ್ನು ಕಂಡಾಗ ನಾನು ಹೀಗಿರಬೇಕು, ನಾ ಇರಬೇಕು, ನಾ ಹೀಗಿರಬೇಕು ಅನ್ನೋದಕ್ಕೆ, ಹೇಗಿರಬೇಕು ಅನ್ನೋದಕ್ಕೆ ರಾಮ ಆದರ್ಶ ಪುರುಷ, ಹೇಗಿರಬಾರ್ದು ಅನ್ನೋದಕ್ಕೆ ರಾವಣ ಆದರ್ಶ ಪುರುಷ. ರಾವಣನ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಗಮನಿಸಿ, ಇಲ್ಲ ನಾ ಹೀಗಿರಬಾರ್ದು, ನಾ ಹೀಗಿರಬಾರ್ದು, ತನ್ನ ಸುಖಕ್ಕೋಸ್ಕರ ಸಮಾಜವನ್ನೆಲ್ಲ ಹಿಂಡಿ ಹಿಪ್ಪೆ ಮಾಡಿದವ. ಊರಿಗೇನು ಅನ್ಯಾಯ ದುಃಖದ ಚಿಂತೆ ಇಲ್ಲ, ನಾ ಸುಖದಿಂದ ಇರಬೇಕು, ಅದು ಯಾರ ಸೊತ್ತಾದ್ರೂ ಚಿಂತೆ ಇಲ್ಲ, ನನಗೆ ಬೇಕು. ರಾಮ ಅನ್ನುವ ಶಬ್ದಕ್ಕೆ ಅರ್ಥ ಹಾಗೆ, ರಮಂತೆ ಯೋಗಿನ ಹಾಸ್ಮಿನಿತಿ ರಾಮ. ಯಾರಿಂದಾಗಿ ಊರೆಲ್ಲ ಸುಖ ಸಂತೋಷದ್ದಿರುತ್ತೆ ಅವನು ರಾಮ. ರಾವಣ ಅನ್ನೋ ಶಬ್ದಕ್ಕೆ ಅರ್ಥವೇ ಹಾಗೆ, ರಾವಯತೀತಿ ರಾವಣ. ಮೂರು ಲೋಕ ಅಳುವ ಹಾಗೆ ಮಾಡುವನು ಯಾರಿದ್ದಾನಲ್ಲವೋ ರಾವಣ. ನಾವು ಹೇಗಿರಬೇಕು? ರಾಮವತ ವರ್ತಿತವ್ಯಂ ನ ರಾವಣಾಧಿವತ್. ರಾಮನ ಹಾಗಿರಬೇಕು, ರಾವಣನ ಹಾಗಲ್ಲ. ರಾಮನೂ ಆದರ್ಶ ಪುರುಷ, ರಾವಣನೂ ಆದರ್ಶ ಪುರುಷ. ಹೇಗಿರಬೇಕು ನಾವು ಅನ್ನೋದಕ್ಕೆ ರಾಮ ಆದರ್ಶ ಪುರುಷ ಅಂತಾದರೆ, ಹೇಗಿರಬಾರ್ದು ಅನ್ನೋದಕ್ಕೆ ರಾವಣ ಆದರ್ಶ ಪುರುಷ. ಇಂತಹ ತತ್ವಗಳನ್ನು ಆ ರಾಮಾಯಣ ನಮ್ಮ ಕಣ್ಣ ಮುಂದಿಟ್ಟಿದೆ. ಹೀಗೆ ಶಾಸ್ತ್ರಗಳಲ್ಲಿರುವ ಅನೇಕ ತತ್ವಗಳನ್ನು ಆ ಶ್ರೀಧರ ಸ್ವಾಮಿಗಳವರು ತಾವು ಅನುಭವಿಸಿ ಅದನ್ನು ಸಮಾಜಕ್ಕೆ ನಿರಂತರವಾಗಿ ನೀಡಿದ್ದು ಏನಿದೆ ಅದೆಲ್ಲವನ್ನು ಕೂಡ ಇವತ್ತು ಆ ಧ್ವನಿಮುದ್ರಿಕೆಯಲ್ಲಿ ಸಂಗ್ರಹಿಸಿ ಅದನ್ನು ಇವತ್ತು ಪುಸ್ತಕ ರೂಪದಲ್ಲಿ ಛಾಪಿಸಿ ಸಮಾಜದ ಮುಂದೆ ನೀಡ್ತಾ ಅದನ್ನು ಕೃಷ್ಣಾರ್ಪಣಮಸ್ತು ಅಂತ ಹೇಳಿಕೊಂಡು ಈಗ ತಾನೇ ಹೇಳಿದಂತೆ ಯತ್ ಕರೋಷಿ ಯದಶ್ನಾಸಿ ಯಜ್ಜೋಹೋಷಿ ದದಾಸಿ ಯತ್ ಯತ್ತಪಸ್ಸಿ ಕೌಂತೆಯ ತತ್ಕುರುಷ ಮದರ್ಪಣಂ ಅಂತ ಹೇಳಿಕೊಂಡು ಕೃಷ್ಣನಿಗೆ ಸಮರ್ಪಿಸಿದ್ದಾರೆ. ಅಂತಹ ದೊಡ್ಡ ಸಾಹಸವನ್ನು ಮಾಡಿರತಕ್ಕಂತಹ ಜನಾರ್ದನ ಹಾಗೂ ಜಾನಕಿ ಅಮ್ಮನವರಿಗೆ ಕೃಷ್ಣನ ಅನುಗ್ರಹದ ಶ್ರೀರಕ್ಷೆ, ಶ್ರೀರಾಮಚಂದ್ರ ಅನುಗ್ರಹದ ಶ್ರೀರಕ್ಷೆ ನಿರಂತರ ಇರಲಿ. ಒಂದು ಸುವರ್ಣ ಸೌಧವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಅದು ಒಬ್ಬರಿಬ್ಬರಿಂದ ಆಗುವಂಥದ್ದಲ್ಲ, ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಹೇಗೆ ಒಂದು ರಥವನ್ನು ಎಳೀಬೇಕು ಅಂತಿದ್ದರೆ ಯಾರೊಬ್ಬ ಸೇವೆ ಕೊಟ್ಟಿರ್ತಾನೆ, ನಾನೇ ಎಳೀತೇನೆ ಅಂತಂದರೆ ಒಂದು ಇಂಚು ಕದರುವುದಿಲ್ಲ.
ಎಲ್ಲರೂ ಕೈ ಜೋಡಿಸಿದರೆ ಅದು ಎಂಥ ಬ್ರಹ್ಮರಥ ಇರಬಹುದು ಸುಲಲಿತವಾಗಿ ಸುಲಭವಾಗಿ ಹರಿದು ಬರುವಂತೆ ಇಂತಹ ಈ ಗ್ರಂಥಗಳ ಪ್ರಕಾಶನ ಅದು ಎಲ್ಲರ ಸಹಕಾರದಿಂದ ನೆರವೇರಿದೆ. ವೈದಿಕರು, ಲೌಕಿಕರು ಎಲ್ಲ ಸೇರಿ ಇಂತಹ ಸೇವೆಯನ್ನು ಮಾಡಿದ್ದೀರಿ. ಎಲ್ಲರಿಗೂ ಶ್ರೀಕೃಷ್ಣನ, ಶ್ರೀರಾಮಚಂದ್ರನ ಅನುಗ್ರಹದ ಶ್ರೀರಕ್ಷೆ ಬದುಕಿನಲ್ಲಿ ನಿರಂತರ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಗುರುಗಳು ಕೂಡ ಇಲ್ಲಿ ಬಂದು ಈ ಆಶ್ರಮಕ್ಕೆ ಒಂದು ಎಲ್ಲರನ್ನು ಕೂಡ ಅನುಗ್ರಹಿಸಿದ ಮಾತು ಕೇಳಿ ತುಂಬ ಸಂತೋಷವಾಗಿದೆ. ಎಲ್ಲರಿಗೂ ರಾಮದೇವರ ಕೃಷ್ಣದೇವರ ಅನುಗ್ರಹ ಪ್ರಾರ್ಥಿಸ್ತಾ ಇದ್ದೇವೆ. ಬದುಕಿನಲ್ಲಿ ಬರುವ ಎಲ್ಲ ಬಗೆಯ ಆಪತ್ತುಗಳು ದೂರ ಆಗಲಿ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತ ರಾಮದೇವರನ್ನು ಸ್ಮರಿಸಿ ಕೃಷ್ಣದೇವರನ್ನು ಸ್ಮರಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಉಳಿತಾಗಲಿ. ಅನನ್ಯಾಶ್ಚಿಂತಯಂತೋ ಮಾ ಯೇ ಜನಾ ಪರ್ಯುಪಾಸತೆ तेषा नित्याभियुक्तानां योगक्षेमं वहाम्यहम्। जहाँ ऐसा भगवान का अनुग्रह होता है, जहाँ हमारा मानव प्रयत्न भी होता है, यत्र योगेश्वर कृष्णः यत्र पार्थो धनुर्धरः तत्र श्रीः विजयः भूतिः ध्रुवानीतिर्मतिर्मम। ऐसा भगवद्गीता का भरत वाक्य है। सब साधक भक्त वर्गों के लिए ये प्रार्थना भरत वाक्य सफल हो, ऐसा हम भगवान को प्रार्थना करेंगे। सबके लिए भला हो। श्री कृष्ण अर्पणमस्तु। श्रीधरा श्रीधरा ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿ. ಇದು ಕರುನಾಡಿನ ನಾಡಿ ಮಿಡಿತ.